3 ತಿಂಗಳ ಮುಂಚೆ ತಮ್ಮ ಸರ್ವೆಂಟ್ ಗಿಣಿಯಿಂದ ನಿವೃತ್ತಿ ಆಗಬೇಕಿತ್ತು. ಆದರೆ ಇಲ್ಲಿವರೆಗೂ ಮಾಡಿಲ್ಲ. ಸೊ ನಮ್ಮನ್ನು ಬಿಡುಗಡೆ ಮಾಡಿ ಅಂತ ಕೇಳ್ತಾನೆ ಏಡೆನ್. ಆದರೆ ಲೆಫ್ಟಿನೆಂಟ್, ನೀವೆಲ್ಲ ನನ್ನ ಪ್ರಾಪರ್ಟಿ, ನನಗೆ ಇಷ್ಟ ಬಂದ ಹಾಗೆ ನಿಮ್ಮನ್ನು ಯೂಸ್ ಮಾಡ್ಕೋಬಹುದು ಅಂತಾನೆ ಏಡೆನ್ ಹೆಂಡತಿ ಕ್ಲಾರಾನ ಉದ್ದೇಶಿಸಿ. ಇದರಿಂದ ಇಬ್ಬರಿಗೂ ಫೈಟ್ ಆಗುತ್ತೆ. ಇದನ್ನ ಕಮಾಂಡರ್ ನೋಡ್ತಾನೆ. ಗಂಡ ಹೆಂಡತಿ ಯಾರು ನಮ್ಮನ್ನ ಬಿಡುವುದಿಲ್ಲ, ಗೊತ್ತಿಲ್ಲದ ಹಾಗೆ ಓಡಿ ಹೋಗೋಣ ಅಂತ ಓಡ್ತಾ ಇರ್ತಾರೆ ಆ ರಾತ್ರಿ. ಆದರೆ ಅಷ್ಟರಲ್ಲಿ ಲೆಫ್ಟಿನೆಂಟ್ ಮತ್ತು ಅವನ ಸಬಾರ್ಡಿನೇಟ್ಸ್ ಇವರ ಗುಡಿಸಲೊಳಗೆ ಬರ್ತಾರೆ. ಆಕ್ಚುಲಿ ಲೆಫ್ಟಿನೆಂಟ್ನ ಕಮಾಂಡರ್ ಆಗಿ ಪ್ರಮೋಟ್ ಮಾಡಲಿಕ್ಕೆ ಅವನ ಪರೀಕ್ಷೆಗಂತ ಕಮಾಂಡರ್ ಬಂದಿರ್ತಾರೆ. ಆದರೆ ಇವರ ಫೈಟ್ ನೋಡಿದ್ನಲ್ಲ, ಆದ್ದರಿಂದ ಇವನು ಕಮಾಂಡರ್ಗೆ ಅನ್ಫಿಟ್ ಅಂತ ನಿರ್ಧರಿಸಿರ್ತಾರೆ. ಆ ಕೋಪದಿಂದ ಏಡೆನ್ಗೆ ಹಿಂಸೆ ಮಾಡ್ಬೇಕಂತ ಅವನ ಹೆಂಡತಿ ಬಗ್ಗೆ ಕೆಟ್ಟದಾಗಿ ಮಾತಾಡಲಿಕ್ಕೆ ಶುರು ಮಾಡ್ತಾನೆ ಲೆಫ್ಟಿನೆಂಟ್. ನಿಮ್ಮನ್ನು ಜೈಲಿನಿಂದ ರಿಲೀಸ್ ಮಾಡಿದಾಗಿನಿಂದ ನಿನ್ನ ಹೆಂಡತಿನ ನಾನು ಹುಚ್ಚನಂತೆ ಅನುಭವಿಸುತ್ತಿದ್ದೇನೆ, ಅದನ್ನು ಅವಳು ಇಷ್ಟಪಡುತ್ತಿದ್ದಾಳೆ ಅಂತಾನೆ. ಏಡೆನ್ ಇದನ್ನ ನಂಬಲ್ಲ. ಬೇಕಾದ್ರೆ ನೀನೇ ನೋಡು, ನಿನ್ನ ಹೆಂಡತಿ ನಾನು ಅವಳನ್ನು ಅನುಭವಿಸುವುದು ಹೇಗೆ ಎಂಜಾಯ್ ಮಾಡುತ್ತಾಳೆ ಅಂತ ಏಡೆನ್ ಮುಂದೆನೆ ಅವನ ಹೆಂಡತಿ ಕ್ಲಾರಾನ ರೇಪ್ ಮಾಡ್ತಾನೆ ಲೆಫ್ಟಿನೆಂಟ್. ಅಳುತ್ತಾ ಅರಚುತ್ತಾ ಲೆಫ್ಟಿನೆಂಟ್ ಮೇಲೆ ದಾಳಿ ಮಾಡ್ತಾನೆ ಏಡೆನ್. ಆಗ ಅವನನ್ನು ಗುಂಡಿಟ್ಟು ಕೊಲ್ತಾರೆ. ಲೆಫ್ಟಿನೆಂಟ್ ತನ್ನ ಸಬಾರ್ಡಿನೇಟ್ ಆಫೀಸರ್ಗೂ ಕ್ಲಾರಾಳನ್ನ ಟ್ರೈ ಮಾಡಲು ಹೇಳುತ್ತಾನೆ. ಆಗ ಅವನು ರೇಪ್ ಮಾಡ್ತಾನೆ. ಪಾಪ ಚಿಕ್ಕ ಮಗುವನ್ನು ಸಾಯಿಸುತ್ತಾರೆ, ಕೇವಲ ಅವಳು ಅಳುತ್ತಿದ್ದಾಳಂತ.